ಎಷ್ಟೋ ಜನ ಹೆಣ್ಮಕ್ಳು ಮುಖದ ಮೇಲೆ ಪಿಂಪಲ್ಸ್ ಆಗಿದೆ, ಕಪ್ಪು ಕಲೆಗಳಿದೆ ಅಥವಾ ಪಿಗ್ಮೆಂಟೇಷನ್ ಬಂಗಿನ ಕಲೆಗಳಿದೆ ಅಂತ ಸಾಕಷ್ಟು ಕ್ರೀಮನ್ನು ಟ್ರೈ ಮಾಡ್ತೀರಾ, ಸಾಕಷ್ಟು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತೀರಾ. ಆದರೆ ಯಾವುದು ಕೂಡ ಯೂಸ್ ಆಗೋದಿಲ್ಲ. ಕೆಲವೊಬ್ಬರಿಗೆ ಟ್ರೀಟ್ಮೆಂಟನ್ನು ತೆಗೆದುಕೊಂಡಾಗ ಸೈಡ್ ಎಫೆಕ್ಟ್ ಆಗಿ ಮುಖದ ಸ್ಕಿನ್ನು ಅಂದರೆ ಚರ್ಮದ ಕಾಂತಿ ಹಾಳಾಗುವಂಥದ್ದು ಅಥವಾ ಚರ್ಮ ಸುಟ್ಟೋಗೋ ಅಂಥದ್ದು, ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗುವಂಥದ್ದು, ಈ ರೀತಿ ಸಮಸ್ಯೆ ಆಗಿರುತ್ತೆ. ಎಷ್ಟೋ ಜನಕ್ಕೆ ಇದು ಅನುಭವ ಆಗಿರುತ್ತೆ ಕೂಡ. ಆದರೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲದೆ, ಮೆಡಿಸಿನ್ಸ್ ಇಲ್ಲದೆ, ಕ್ರೀಮನ್ನು ಅಪ್ಲೈ ಮಾಡದೆ ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇರ್ತಕ್ಕಂಥ ತರಕಾರಿಯಲ್ಲಿ ಒಂದೇ ಒಂದು ತರಕಾರಿಯನ್ನು ಬಳಸಿ ನಮ್ಮ ಒಂದು ಮುಖದ ಮೇಲಿರುವಂತಹ ಪಿಂಪಲ್ಸ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಇಲ್ಲ ಅಂದರೆ ಬಂಗಿನ ಕಲೆಗಳು, ಟ್ಯಾನ್ ಎಲ್ಲನೂ ಕೂಡ ಯಾವ ರೀತಿ ನಾವು ತೆಗೆದು ಹಾಕ್ಬೋದು ಅನ್ನೋದಕ್ಕೆ ಒಂದೊಳ್ಳೆ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಸೇವ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಎಲ್ರಿಗೂ ಗೊತ್ತೇ ಇದೆ, ನಾವು ಅಡುಗೆಗೆ ಬಳಸ್ತೀವಿ. ಆಲೂಗಡ್ಡೆಯನ್ನು 4 ಪೀಸ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಅಂದರೆ ನಾರ್ಮಲಾಗಿ ತರಕಾರಿ ಇಡೋವಂಥ ಕೆಳಗಿನ ಸ್ಟೇಜಲ್ಲ, ಮೇಲ್ಗಡೆ ಸ್ಟೇಜಲ್ಲಿ ಐಸ್ ಕಟ್ಟೋ ಅಂಥ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಒಂದು 3ರಿಂದ 4 ಆ ಒಂದು ಪೀಸ್ಗಳನ್ನ ಫ್ರಿಜ್ಜಲ್ಲಿ ಇಡಬೇಕು. ನಂತರ ಆ ಒಂದು ಪೀಸ್ ಮೇಲೆಲ್ಲ ಐಸ್ ಕಟ್ಟಿ ಗಟ್ಟಿ ಆಗುತ್ತೆ. ಆಗ ತೆಗೆದು ನೀಟಾಗಿ ರೌಂಡ್ ಶೇಪಲ್ಲಿ ಮುಖಕ್ಕೆ ಅಪ್ಲೈ ಮಾಡಬೇಕು. ಮುಖದ ಪೂರ್ತಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮಗೆ ಇರೋ ಅಂಥ ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಬ್ಲ್ಯಾಕ್ ಹೆಡ್ಸ್ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಮುಖದ ಕಾಂತಿ ಹೆಚ್ಚಾಗುತ್ತೆ, ಚರ್ಮ ಒಂದು ರೀತಿ ಸಾಫ್ಟ್ನೆಸ್ ಬರುತ್ತೆ, ಮುಖದ ಕಾಂತಿ ಹೆಚ್ಚಾಗುತ್ತೆ. ಯಾಕಂದರೆ ಇದು ನಾನು ಕೂಡ ವಾರದಲ್ಲಿ 3 ಟೈಮ್ಸ್ ಮಾಡ್ತಾ ಇರ್ತೀನಿ, ಬೆಳಗ್ಗೆ ಮತ್ತು ರಾತ್ರಿ. ಸೊ ಇದು ಮಾಡೋದ್ರಿಂದ ನಿಮ್ಮ ಮುಖದ ಸ್ಕಿನ್ ಬ್ರೈಟ್ನೆಸ್ ಬರುತ್ತೆ, ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಕಡಿಮೆ ಆಗುತ್ತೆ, ಟ್ಯಾನ್ಸ್ ಎಲ್ಲ ರಿಮೂವ್ ಆಗುತ್ತೆ. ದಯವಿಟ್ಟು ಟ್ರೈ ಮಾಡಿ. ಇದು ನನ್ನ ಅನುಭವದ ಮೇರೆಗೆ ನಿಮಗೆ ಶೇರ್ ಮಾಡ್ತಾ ಇರೋಂಥ ಟಿಪ್ಸ್. ಥ್ಯಾಂಕ್ ಯು.